ನಮಸ್ಕಾರ ಸ್ನೇಹಿತರೆ, ಈ ಕಥೆಯನ್ನು ಅಂತರಾಳದಿಂದ ಕೇಳಿ, ಏಕೆಂದರೆ ಇದು ಕೇವಲ ನನ್ನ ಕಥೆ ಮಾತ್ರವಲ್ಲದೆ ಇದು ನಿಮ್ಮ ಕಥೆಯೂ ಆಗಿರಬಹುದು. ಏಕೆಂದರೆ ಈ ಸೃಷ್ಟಿಯು ನಮ್ಮೆಲ್ಲರಿಗೂ ಜೀವನವನ್ನು ರೂಪಿಸಿಕೊಳ್ಳಲು ಒಂದು ಅವಕಾಶವನ್ನು ನೀಡುತ್ತದೆ. ಆದರೆ ನಿರ್ದಿಷ್ಟ ಸಮಯದಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳದಿದ್ದರೆ ಬೇರೆ ಯಾರು ಕೂಡ ಬಂದು ನಮ್ಮ ಜೀವನವನ್ನು ರೂಪಿಸುವುದಿಲ್ಲ. ಈ ಕಥೆಯನ್ನು ಯಾವುದೇ ಪುಸ್ತಕದಲ್ಲಿ ಕಾಣಲಾಗದು. ಇದು ಜೀವನದ ಏರುಪೇರುಗಳಿಂದ ಬಂಧು ಬಾಂಧವರ ಹೊಡೆತಕ್ಕೆ ಸಿಲುಕಿ ಅನುಭವಿಸಿದಂತಹ ನೈಜವಾದ ಬದುಕಿನ ಕಥೆಯಾಗಿದೆ. ಆದ್ದರಿಂದ ಈ ಕಥೆಯನ್ನು ಕೊನೆಯವರೆಗೂ ಕೇಳಿ, ಏಕೆಂದರೆ ಇದು ನೀವು ತಿಳಿದುಕೊಳ್ಳುವುದು ನಿಮ್ಮ ಮುಂದಿನ ತಲೆಮಾರಿನ ದಾರಿಯನ್ನು ನಿರ್ಧರಿಸುತ್ತದೆ. ಈ ಕತೆ ನಿಮ್ಮ ಹೃದಯವನ್ನು ಮುಟ್ಟಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಗೆಳೆಯರೇ. ಹಾಗಾದರೆ ಬನ್ನಿ ಆ ಸತ್ಯದ ಕಡೆಗೆ ಸಾಗೋಣ. ನನಗೆ ಈಗ 45 ವರ್ಷ ವಯಸ್ಸು. ಈಗ ನನ್ನ ಒಂದು ಜೀವನದ ಭಾಗ ಕಳೆದು ಹೋಗಿದೆ. ಈಗ ನಾನು ಹಿಂದೆ ತಿರುಗಿ ನೋಡಿದಾಗ ಕಾಣುವುದು ಕೇವಲ ಪಶ್ಚಾತ್ತಾಪವಷ್ಟೇ. ಏಕೆಂದರೆ ನಾನು ನನ್ನ ಜೀವನದ ಅತ್ಯಂತ ಅಮೂಲ್ಯವಾದ ಸಮಯವನ್ನೇ ಕಳೆದುಕೊಂಡಿದ್ದೇನೆ. ಆ ಸಮಯವನ್ನು ಕಳೆದುಕೊಳ್ಳಲು ಖುದ್ದಾಗಿ ನಾನೇ ಕಾರಣಕರ್ತನಾಗಿರುತ್ತೇನೆ. ಮತ್ತು ಒಂದು ವೇಳೆ ನೀವು ಸಮಯದಲ್ಲೇ ಎಚ್ಚರಗೊಳ್ಳದಿದ್ದರೆ ಇದು ನಿಮ್ಮ ಕಥೆಯೂ ಆಗಬಹುದು. ನನ್ನ ಬಾಲ್ಯವು ಇತರ ಮಕ್ಕಳಂತೆಯೇ ಸಾಮಾನ್ಯವಾಗಿತ್ತು. ಆದರೆ ಒಂದೇ ಒಂದು ವ್ಯತ್ಯಾಸವಿತ್ತು. ಇತರ ಮಕ್ಕಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಓದುತ್ತಿದ್ದರು, ಏನಾದರೂ ಸಾಧಿಸುವ ಕನಸು ಕಾಣುತ್ತಿದ್ದರು. ಆದರೆ ನಾನು ನನ್ನದೇ ಆದ ಮೋಜಿನ ಜಗತ್ತಿನಲ್ಲಿ ಮುಳುಗಿದ್ದೆ. ನನ್ನ ತಾಯಿ ತಂದೆ ಯಾವಾಗಲೂ ನನ್ನನ್ನು ಒತ್ತಾಯಿಸುತ್ತಿದ್ದರು, ಮಗನೇ ಓದು, ಶಾಲೆಗೆ ಹೋಗು, ಕಷ್ಟಪಟ್ಟು ಶ್ರಮಿಸು, ಜೀವನ ಸುಲಭವಲ್ಲ. ಆದರೆ ನಾನು ಅವರ ಮಾತನ್ನು ಕೇಳುತ್ತಲೇ ಇರಲಿಲ್ಲ. ನನಗೆ ಓದು ಬೇಕಾಗಿರಲಿಲ್ಲ. ಶಾಲೆ ಎಂದರೆ ಒಂದು ಕಟ್ಟುಪಾಡು ಎಂದುಕೊಂಡಿದ್ದೆ. ಜೀವನವೆಂದರೆ ಮೋಜು ಮಾಡಲಿಕ್ಕೆ ಎಂದು ಭಾವಿಸಿದ್ದೆ. ಬೆಳಗ್ಗೆ ಅಮ್ಮ ಪ್ರೀತಿಯಿಂದ ಎಬ್ಬಿಸಿದಾಗ ನಾನು ನಿನ್ನದೇನು ಗೋಳು ಬಿಡಮ್ಮ ಎನ್ನುತ್ತಿದ್ದೆ. ಶಾಲೆಯ ಯೂನಿಫಾರ್ಮ್ ನನಗೆ ಬೋರು ಎನ್ನಿಸುತ್ತಿತ್ತು. ಸ್ನೇಹಿತರೊಂದಿಗೆ ಓಡಾಡುವುದು, ಬೀದಿಗಳಲ್ಲಿ ಸಮಯ ಕಳೆಯುವುದು, ಸಿನಿಮಾ ಪೋಸ್ಟರ್ಗಳನ್ನು ನೋಡುವುದು ಇವೇ ನನ್ನ ಜಗತ್ತಾಗಿದ್ದವು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಪ್ರತಿದಿನವೂ ರಜೆಯಂತೆ, ಪ್ರತಿ ಕ್ಷಣವೂ ಮೋಜಿನಂತೆ ಕಾಣುತ್ತಿತ್ತು. ಆದರೆ ನಾನು ನನ್ನ ಜೀವನದ ಅಡಿಪಾಯವನ್ನು ದುರ್ಬಲಗೊಳಿಸುತ್ತಿರುವೆ ಎಂಬುದು ನನಗೆ ತಿಳಿದಿರಲಿಲ್ಲ. 10ನೇ ತರಗತಿಯಲ್ಲಿ ಫೇಲ್ ಆದೆ. ಅಮ್ಮನ ಕಣ್ಣೀರು ಕಂಡೆ. ಆದರೆ ನಾನು ನಗುತ್ತಾ, ಏನಿಲ್ಲ, ಮುಂದಿನ ಬಾರಿ ಪಾಸಾಗುತ್ತೇನೆ ಬಿಡಮ್ಮ ಎಂದೆ. ಮುಂದಿನ ಬಾರಿಯೂ ಅದೇ ಆಯಿತು. ಕೊನೆಗೆ ಓದುವುದನ್ನೇ ಬಿಟ್ಟೆ. ತಾಯಿ ತಂದೆ ಬುದ್ಧಿವಾದ ಹೇಳಿದರು, ಬೈದರು, ಸಂಬಂಧಿಕರು ಸಲಹೆ ನೀಡಿದರು. ಆದರೆ ನನ್ನ ಜಗತ್ತು ಮಾತ್ರ ಬೇರೆ ಆಗಿತ್ತು. ನನ್ನ ಎರಡನೇ ಎಡವಟ್ಟು ಏನೆಂದರೆ 20 ವರ್ಷ ವಯಸ್ಸಾದಾಗ ನನ್ನ ಸ್ನೇಹಿತರು ಕಾಲೇಜಿಗೆ ಹೋಗುತ್ತಿದ್ದರು. ಕೆಲವರಂತೂ ಉದ್ಯೋಗಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದ್ದರು. ಒಬ್ಬ ಸ್ನೇಹಿತ ಆವಾಗಲೇ ಸೈನ್ಯಕ್ಕೆ ಸೇರಿಕೊಂಡ. ಆದರೆ ನಾನು ಇನ್ನೂ ಬೀದಿಗಳಲ್ಲಿ ಓಡಾಡುತ್ತಾ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೆ. ಆಗಲೂ ಕೂಡ ನನಗೆ ತಿಳಿಯಲಿಲ್ಲ. ಇನ್ನು ನನ್ನ 3ನೇ ಎಡವಟ್ಟು ಏನೆಂದರೆ ತಂದೆ ನನಗೆ ಒಂದು ಚಿಕ್ಕ ಅಂಗಡಿಯನ್ನು ತೆರೆಯಲು ಪ್ರಯತ್ನಿಸಿದರು. ಮಗನೇ, ಏನಾದರೂ ಕೆಲಸ ಮಾಡು, ನಿನ್ನ ಭವಿಷ್ಯವನ್ನು ಕಟ್ಟಿಕೋ ಎಂದರು. ಆದರೆ 2 ತಿಂಗಳಲ್ಲಿ ಆ ಅಂಗಡಿಯನ್ನೇ ಮುಚ್ಚಿಬಿಟ್ಟೆ. ನನಗೆ ಅಂಗಡಿಯಲ್ಲಿ ಕುಳಿತುಕೊಳ್ಳಲು ಆಗುವುದಿಲ್ಲ ಎಂದೆ. ವಾಸ್ತವವಾಗಿ ನನ್ನ ಮನಸ್ಸು ಎಂದಿಗೂ ಜವಾಬ್ದಾರಿಯಲ್ಲಿ ತೊಡಗಿರಲಿಲ್ಲ. ನಾನು ಜವಾಬ್ದಾರಿಗಳಿಂದ ಓಡಾಡುತ್ತಿದ್ದೆ. ಕ್ರಮೇಣ ಒಬ್ಬೊಬ್ಬರಾಗಿ ಎಲ್ಲರೂ ದೂರವಾದರು. ಅಮ್ಮ ಕಡಿಮೆ ಮಾತನಾಡುತ್ತಿದ್ದರು. ತಂದೆಯಂತೂ ಮೌನವಾಗಿ ಬಿಟ್ಟರು. ಸ್ನೇಹಿತರು ಉದ್ಯೋಗದಲ್ಲಿ ತೊಡಗಿಕೊಂಡರು. ನಾನು ಒಡನಾಡಿಗಳೆಂದು ಭಾವಿಸಿದವರು ತಮ್ಮ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ದೂರದ ಪಟ್ಟಣಗಳಲ್ಲಿ ಸೇರಿಬಿಟ್ಟರು. ಕೆಲವರು ಸರಕಾರಿ ಉದ್ಯೋಗ ಪಡೆದರು, ಕೆಲವರಿಗೆ ಮದುವೆಯಾಯಿತು, ಕೆಲವರು ತಮ್ಮ ವ್ಯಾಪಾರ ಆರಂಭಿಸಿದರು. ಆದರೆ ನಾನು ಇನ್ನು ಅದೇ ಬೀದಿಯ ಕಿರಿಯ ಮೂಲೆಯಲ್ಲಿ ಒಬ್ಬಂಟಿಯಾಗಿ ಕುಳಿತುಬಿಟ್ಟೆ. ಕನಸಿನ ಜಗತ್ತಿನಲ್ಲಿ ಕಳೆದು ಹೋಗಿದ್ದೆ. ಒಂದು ದಿನ ಅಮ್ಮ ಈ ಲೋಕವನ್ನೇ ತೊರೆದರು. ಆ ದಿನ ನಾನು ಅವರ ಬಳಿ ಇರಲಿಲ್ಲ. ಸ್ನೇಹಿತರೊಂದಿಗೆ ಸಿನಿಮಾ ನೋಡಲು ಹೋಗಿದ್ದೆ. ಮನೆಗೆ ಮರಳಿದಾಗ ಎಲ್ಲರೂ ಅಳುತ್ತಿರುವುದನ್ನು ಕಂಡೆ. ತಂದೆ ಭೂಮಿಯ ಮೇಲೆ ಕುಳಿತು ಕಣ್ಣೀರಿಲ್ಲದ ಕಣ್ಣುಗಳೊಂದಿಗೆ ಇದ್ದರು. ಆ ದಿನವೇ ಮೊದಲ ಬಾರಿಗೆ ಸಮಯ ಯಾರಿಗೂ ಕಾಯುವುದಿಲ್ಲ ಎಂಬ ಸತ್ಯ ನನಗೆ ಅರ್ಥವಾಯಿತು.
ಅಮ್ಮ ಹೋದರು. ಆದರೆ ನಾನು ಇನ್ನೂ ಏನನ್ನೂ ಕೂಡ ಸಾಧಿಸಿರಲಿಲ್ಲ. ನನ್ನ ಅಮ್ಮ ನನ್ನ ಸಾಧನೆಯನ್ನು ಕಾಣಬೇಕೆಂದು ಇಷ್ಟಪಟ್ಟಿದ್ದರು. 30 ವರ್ಷ ದಾಟಿದಾಗ ಉದ್ಯೋಗ ಹುಡುಕಲು ಶುರು ಮಾಡಿದೆ. ಆದರೆ ಎಲ್ಲಿಯೂ ಕೆಲಸ ಸಿಗಲಿಲ್ಲ. ಏಕೆ ಸಿಗಬೇಕು ಹೇಳಿ? ನನ್ನ ಬಳಿ ಯಾವ ಡಿಗ್ರಿಯೂ ಇರಲಿಲ್ಲ, ಯಾವ ಕೌಶಲ್ಯವೂ ಇರಲಿಲ್ಲ. ಸಮಯವನ್ನೇ ವ್ಯರ್ಥಗೊಳಿಸಿದವನಿಗೆ ಯಾರು ಅವಕಾಶ ನೀಡುತ್ತಾರೆ? ನೀವೇ ಹೇಳಿ. ಕೆಲವು ದಿನ ಹೋಟೆಲ್ನಲ್ಲಿ ಪಾತ್ರೆ ತೊಳೆದೆ, ಕೆಲವೆಡೆ ಕೂಲಿ ಮಾಡಿ ಕೇವಲ ಊಟಕ್ಕಾಗಿ ಕೆಲಸ ಮಾಡಿದೆ. ಆದರೆ ಅಲ್ಲಿಯೂ ಉಳಿಯಲಾಗಲಿಲ್ಲ. ಏಕೆಂದರೆ ನನಗೆ ಸ್ವಾತಂತ್ರ್ಯ ಬೇಕಾಗಿತ್ತು, ಮೋಜು ಮಸ್ತಿ ಬೇಕಾಗಿತ್ತು. ಸ್ವಾತಂತ್ರ್ಯದ ಚಟ ಇನ್ನೂ ನನ್ನ ಬೆನ್ನು ಹತ್ತಿತ್ತು. ಆದರೆ ಈಗ ಆ ಸ್ವಾತಂತ್ರ್ಯವೇ ಭಾರವಾಗತೊಡಗಿದೆ. ನಂತರ ತಂದೆಯೂ ಹೋದರು. ಈಗ ಮನೆಯೂ ಖಾಲಿಯಾಯಿತು, ಮನಸ್ಸು ಕೂಡ ಖಾಲಿಯಾಯಿತು. ಸಂಬಂಧಿಕರು ಕ್ರಮೇಣ ದೂರವಾದರು. ಎಲ್ಲರಿಗೂ ನಾನು ಯಾವುದೇ ಪ್ರಯೋಜನಕ್ಕೆ ಬಾರದವನು ಎನ್ನಿಸಿಬಿಟ್ಟೆ. ಈಗ ನಾನು ರೈಲ್ವೆ ನಿಲ್ದಾಣದ ಬಳಿ ಒಂದು ಚಿಕ್ಕ ಜಾಗದಲ್ಲಿ ಚಹಾವನ್ನು ಮಾರುತ್ತೇನೆ. ಬೆಳಗ್ಗೆ ಕೂಲಿ ಆಳುಗಳು ಬಂದು ಚಹಾ ಕುಡಿಯುತ್ತಾರೆ. ಕೆಲವರು 5 ರೂಪಾಯಿ, ಕೆಲವರು 10 ರೂಪಾಯಿ ಕೊಡುತ್ತಾರೆ. ಆದರೆ ಈಗ ನನಗೆ ಯಾವ ವ್ಯತ್ಯಾಸವೂ ಕಾಣುವುದಿಲ್ಲ. ಏಕೆಂದರೆ ಈಗ ನಾನು ಜೀವನವೆಂದರೆ ಏನೆಂಬುದನ್ನು ತಿಳಿದುಕೊಂಡಿದ್ದೇನೆ. ಈಗ ನನಗೆ ಗೊತ್ತು, ತಾಯಿ ತಂದೆಯ ಮಾತನ್ನು ಕೇಳದಿರುವುದು ನನ್ನ ದೊಡ್ಡ ತಪ್ಪು. ಓದುವುದನ್ನು ಭಾರವೆಂದು ಭಾವಿಸಿದ್ದು ನನ್ನ ಮೂರ್ಖತನ. ಸಮಯವನ್ನು ವ್ಯರ್ಥಗೊಳಿಸಿದ್ದು ನನ್ನ ದೊಡ್ಡ ಸೋಲು. ಗೆಳೆಯರೇ, ಈಗ ನನಗೆ 45 ವರ್ಷ ವಯಸ್ಸು. ದುಡಿಯಬೇಕೆಂದರೆ ತೋಳಿನಲ್ಲಿ ಶಕ್ತಿ ಇಲ್ಲ. ಭಗವಂತ ನೀಡಿರುವ ಹೊಟ್ಟೆ ಎಂಬ ಚೀಲವನ್ನು ತುಂಬಿಸಬೇಕಾದರೆ ನನ್ನ ಜೇಬಿನಲ್ಲಿ ಹಣವೂ ಕೂಡ ಇಲ್ಲ. ಆದರೆ ಮನಸ್ಸು ವಿಷಾದದಿಂದ ತುಂಬಿದೆ. ಕೆಲವೊಮ್ಮೆ ಯೋಚಿಸುತ್ತೇನೆ, ಒಂದು ವೇಳೆ ಸಮಯದಲ್ಲೇ ಎಚ್ಚರಗೊಂಡಿದ್ದರೆ ಬಹುಶಃ ಇಂದು ಒಳ್ಳೆಯ ಜೀವನವನ್ನು ಜೀವಿಸುತ್ತಿದ್ದೆ. ನನ್ನ ತಂದೆ ತಾಯಿ ನನ್ನ ನೋಡಿ ಹೆಮ್ಮೆ ಪಡುತ್ತಿದ್ದರು. ನನ್ನ ಬಂಧು ಬಾಂಧವರು, ನನ್ನ ಸಂಬಂಧಿಕರಾದವರು ನನ್ನನ್ನು ಬಿಟ್ಟು ಇಂದು ಹೋಗುತ್ತಿರಲಿಲ್ಲ. ಈಗ ನನ್ನ ದಿನ ಚಹಾ ಮಾಡುವುದರಲ್ಲಿ ಕಳೆಯುತ್ತದೆ, ರಾತ್ರಿ ಒಂಟಿತನದಲ್ಲಿ ಕಳೆಯುತ್ತದೆ. ಆದರೆ ಈಗಲೂ ಒಂದು ಆಸೆ, ನೀವು ನನ್ನಂತೆ ನಿಮ್ಮ ಜೀವನವನ್ನು ವ್ಯರ್ಥಗೊಳಿಸಬೇಡಿ ಎಂದು ಭಾವಿಸುತ್ತೇನೆ. ನೀವು ಈಗ ಯೌವನದಲ್ಲಿದ್ದರೆ, 15ರಿಂದ 25 ವರ್ಷದ ಒಳಗಿನವರಾಗಿದ್ದರೆ ನನ್ನ ಜೀವನದಿಂದ ಒಂದು ಪಾಠ ಕಲಿಯಿರಿ. ಸಮಯವು ಅತ್ಯಂತ ಅಮೂಲ್ಯ, ಅದನ್ನು ವ್ಯರ್ಥಗೊಳಿಸಬೇಡಿ. ತಾಯಿ ತಂದೆಯ ಮಾತು ನಿಮ್ಮ ಒಳಿತಿಗಾಗಿಯೇ. ಶಾಲೆ ಮತ್ತು ಕಾಲೇಜು ಕೇವಲ ಡಿಗ್ರಿಗಾಗಿಯಲ್ಲ, ಒಂದು ಚಿಂತನೆ ಮತ್ತು ತಿಳುವಳಿಕೆಯನ್ನು ನೀಡಲು. ನಿಜವಾದ ಸ್ನೇಹಿತರು ನಿಮ್ಮನ್ನು ಬೀಳದಂತೆ ತಡೆಯುವರು, ಬಿದ್ದ ನಂತರ ಹಾಸ್ಯ ಮಾಡುವವರಲ್ಲ. ಜೀವನ ಸುಲಭವಲ್ಲ, ಆದರೆ ಶ್ರಮದಿಂದ ಎಲ್ಲ ಕಷ್ಟವೂ ಸುಲಭವಾಗಬಹುದು. ನನ್ನ ತಪ್ಪುಗಳನ್ನು ನಿಮ್ಮ ಪಾಠವಾಗಿಸಿಕೊಳ್ಳಿ. ನಾನು ಈಗ ಹಿಂದಕ್ಕೆ ಹೋಗಲಾರೆ, ಆದರೆ ನೀವು ಇನ್ನೂ ಸಮಯದಲ್ಲಿದ್ದೀರಿ. ನೀವು ಇನ್ನೂ ಏನಾದರೂ ಆಗಬಹುದು, ಏನನ್ನಾದರೂ ಸಾಧಿಸಬಹುದು. ನಿಮಗಾಗಿ, ನಿಮ್ಮ ತಂದೆ ತಾಯಿಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ನನ್ನದೊಂದು ಕೊನೆಯ ಮಾತು. ಜೀವನವು ಆಟವೆಂದು ತೋರಿದರೆ ಗೆಳೆಯರೇ, ಈಗಲೇ ಎಚ್ಚರಗೊಳ್ಳಿ. ಏಕೆಂದರೆ ಜೀವನವೇ ಆಟವಾಡಲಾರಂಭಿಸಿದಾಗ ಮನುಷ್ಯ ಸೋತು ಬಿಡುತ್ತಾನೆ. ನಾನು ಈಗ ಎಡವಿ ಬಿದ್ದಿದ್ದೇನೆ, ನೀವು ಸಂಭಾಳಿಸಿ. ನಾನು ಸಮಯವನ್ನು ಕಳೆದುಕೊಂಡಿದ್ದೇನೆ, ನೀವು ಅದರ ಮೌಲ್ಯವನ್ನು ಕಲಿಯಿರಿ. ನಾನು ಸಂಬಂಧಗಳನ್ನು ಕಳೆದುಕೊಂಡಿದ್ದೇನೆ, ನೀವು ಸಂಬಂಧಗಳನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಿ. ನಾನು ನನ್ನನ್ನೇ ಕಳೆದುಕೊಂಡಿದ್ದೇನೆ, ನೀವು ನಿಮ್ಮನ್ನು ಗುರುತಿಸಿಕೊಳ್ಳಿ. ನನ್ನ ಜೀವನದ ಕತೆ ನಿಮಗೆ 1 ಇಂಚಿನಷ್ಟು ಆದರೂ ಹೃದಯ ಸ್ಪರ್ಶಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು. ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಭಾವಿಸುತ್ತೇನೆ. ನಮ್ಮ ಚಾನಲ್ನಲ್ಲಿ ಮುಂದೆ ಇದೇ ತರಹದ ಜೀವನದ ಅನುಭವಗಳು ಮೂಡಿಬರುತ್ತವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೇಳುವುದೇನೆಂದರೆ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.